ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಚೈತ್ರ ಅಂತೇಳಿ ಶೇರ್ ಮಾಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಈಕೆ ಹೆಸರು ಚೈತ್ರ, ವಯ 35 ವರ್ಷ, ಸ್ವಂತ ಮನೆ ಇರೋದು ಆಲ್ಮೋಸ್ಟ್ ಬೆಂಗಳೂರಿನ ಜಿಗಣಿ ಅಂತ ಹೇಳ್ಕೊಂಡಿದ್ದಾರೆ. ಕೆಲಸ ಹೌಸ್ ವೈಫ್, ಹಾಗೆಯೇ ಗಂಡ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಸಮಸ್ಯೆ ಹೇಗಿದೆ, ನನಗೆ ಬೇಕಾದ ಹಾಗೆ ಗಂಡನಿಂದ ಆಲ್ಮೋಸ್ಟ್ ಸುಖ ಸಿಗುತ್ತಿಲ್ಲ ಅಂತೇಳಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಬಯಕೆ ನೋಡ್ಲಿಕ್ಕೆ ಹೋದ್ರೆ ತೂತು ಉರಿಯುವ ಹಾಗೆ ಚೆನ್ನಾಗಿ ಒಂದು ಸುಖ ಕೊಡುವಂತ ಒಬ್ಬ ವ್ಯಕ್ತಿಯನ್ನ ಕೂಡ ಸರ್ಚ್ ಕೂಡ ಮಾಡ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನು ಸ್ನೇಹಿತರೆ, carvale.com ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2023 ಒಂದು ಮಾಡೆಲ್ ಕಾರ್, ಕಿಯಾ ಸೆಲ್ಟಾಸ್ HPE ಅಂತೇಳಿ 1.5 ಡೀಸೆಲ್ ಮಾಡಲ್ ಕೂಡ ಕಾರ್ ಕೂಡ ಆಗಿರುತ್ತೆ. ಆ ಒಂದು ಕಾರ್ನ ಒಂದು ಇಮೇಜ್ ಕೂಡ ಹೀಗಿದೆ ಅಂತೇಳಿ ಇಮೇಜ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೇನು ಸ್ನೇಹಿತರೆ, ಗಂಡ ಉರಿಯುವ ಹಾಗೆ ಮಾಡಲ್ಲ, ಅದಕ್ಕೆ ಹೀಗೆ ಸಮಸ್ಯೆ ಕೂಡ ಆಗ್ತಿದೆ ಅಂತೇಳಿ ಅವರ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಸ್ನೇಹಿತರು. ನೋಡಿ, ಯಾರೇ ಆದರೂ ಕೂಡ ಮದುವೆ ಆದ ಮೇಲೆ ಹೆಚ್ಚಾಗಿ ಸುಖ ಚೆನ್ನಾಗಿ ಕಾಣಬೇಕು ಅಂತೇಳಿ ಬಯಸುತ್ತಾರೆ. ಯಾವಾಗ ತನ್ನ ಗಂಡನಿಂದ ಸುಖ ಸಿಗಲ್ಲ ಆವಾಗ ಆಲ್ಮೋಸ್ಟ್ ಇನ್ನೊಬ್ಬರನ್ನು ನೋಡಲು ಶುರು ಕೂಡ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಈ ಒಂದು ಆಂಟಿ ಒಂದು ಪರಿಸ್ಥಿತಿ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಗಂಡನಿಗೆ ಎಷ್ಟೋ ಸಲ ಮಾಡುವಾಗ ಇನ್ನೂ ಚೆನ್ನಾಗಿ ಮಾಡು ಅಂತೇಳಿ ಹೇಳ್ತೀನಿ, ಆದರೂ ಕೂಡ ಅವರು ಸಾಕಾಯ್ತು ಅಂತೇಳಿ ಮಲಗುತ್ತಾರೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಒಬ್ಬ ಮುದುಕನನ್ನು ಕೂಡ ಸರ್ಚ್ ಕೂಡ ಮಾಡ್ತಿದ್ದಾರೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನು ಸ್ನೇಹಿತರೆ, ಗಂಡನಿಂದ ಆಲ್ಮೋಸ್ಟ್ ಈ ರೀತಿಯಾದ ಒಂದು ಗಂಡಿನಲ್ಲಿ ಈ ರೀತಿಯಾದ ಒಂದು ಕ್ವಾಲಿಟಿ ಇದ್ರೆ ನಿಮ್ಮ ಹತ್ರ ನಾನೇ ಬರ್ತೇನೆ ಅಂತೇಳಿ ಒಂದು ಕಂಡೀಷನ್ ಕೂಡ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡು ಹೆಂಗಾಗಿದ್ರೆ ನನ್ನ ಒಂದು ಮನೆ ಒಂದು ಉಲ್ಲಾಸ ಕೂಡ ಕೊಡ್ತೇನೆ, ಅಲ್ಲಿಗೆ ಬರಬೇಕು. ಮತ್ತೆ ಜೊತೆಗೆ ಗಂಡು ಒಮ್ಮೆ ಆಲ್ಮೋಸ್ಟ್ ಬಂದ್ರೆ ಕನಿಷ್ಠ ಅಂದ್ರೂ ಕೂಡ 25 ನಿಮಿಷ ತೂತು ಉರಿಯುವ ಹಾಗೆ ಕೈಯಬೇಕು ಅಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ ಮಾಡಲು ಬರುವಂತ ವ್ಯಕ್ತಿ ಸುಸ್ತು ಆದ್ರೆ ಮತ್ತೆ ಇನ್ನೊಮ್ಮೆ ಕರೆಯಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಕನಿಷ್ಠ 4 ರಿಂದ 5 ಬಾರಿ ಮಾಡುವಂತ ಗಂಡು ಮುದುಕ ಆದ್ರೆ ಓಕೆ. ಸೊ ಮುದುಕ ಆದ್ರೂ ನಾನು ಖಂಡಿತವಾಗ್ಲಿ ನಿಮ್ಮ ಒಂದು ವಿಳಾಸಕ್ಕೆ ಬರ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಬಿಟ್ಟಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂತ ಒಂದು ಇನ್ಫಾರ್ಮೇಶನ್ ಕೂಡ ಆಗಿರುತ್ತೆ. ಹಾಗೆಯೇ ಕಾರ್ನ ಬಗ್ಗೆ ಕೂಡ ನೋಡಿಕೊಂಡ್ರೆ ಅದು ಫೆಬ್ರವರಿ 2023 ಮ್ಯಾನುಫ್ಯಾಕ್ಚರ್ ಕೂಡ ಆಗಿರುತ್ತೆ. ಕಿಲೋಮೀಟರ್ ನೋಡಿಕೊಂಡ್ರೆ 16,839 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಹಾಗೆಯೇ ಫ್ಯೂಲ್ ಟೈಪ್ ನೋಡಿಕೊಂಡ್ರೆ ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಮ್ಯಾನುವಲ್ ಆಗಿರುತ್ತೆ ಮತ್ತು 6 ಗೇರ್ ಕೂಡ ಹೊಂದಿರುತ್ತೆ. ಮತ್ತೆ ಈ ಒಂದು ಕಾರ್ ಅವೈಲೇಬಲ್ ಇರೋದು ಕೊಯಮತ್ತೂರಲ್ಲಿ ಅಂತ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ ನೋಡಿಕೊಂಡ್ರೆ ಫಸ್ಟ್ ಓನರ್ ಕೂಡ ಆಗಿರ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತದೆ. ಮತ್ತೆ ಬೋರ್ಡ್ ಸ್ಪೇಸ್ ಆಗಿರ್ಬೋದು, ಮತ್ತು ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಕೂಡ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೆ ಕಾರ್ನ ಒಂದು ಸ್ಪೆಸಿಫಿಕೇಶನ್ ನೋಡ್ಲಿಕ್ಕೆ ಹೋದ್ರೆ ಇಂಜಿನ್ ಮಾತ್ರ 1493 cc, ಹಾಗೇನೆ 4 ಸಿಲಿಂಡರ್ಸ್ ಇನ್ಲೈನ್ ಮತ್ತೆ 4 ವೋಲ್ವೋಸ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ನೋಡ್ಲಿಕ್ಕೆ ಹೋದ್ರೆ 1.5L ಮತ್ತೆ CRDI VGT ಅಂತೇಳಿ ಆ ಒಂದು ಇಂಜಿನ್ ಒಂದು ಮಾಡೆಲ್ ಕೂಡ ಆಗಿರುತ್ತದೆ. ಮತ್ತೆ ಟರ್ಬೋ ಚಾರ್ಜ್ ನೋಡ್ಲಿಕ್ಕೆ ಹೋದ್ರೆ ಟರ್ಬೋ ಚಾರ್ಜ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಒಳಗಡೆ ಒಂದು ರೇರ್ ಸೀಟ್ ಕೂಡ ಹೀಗೆಲ್ಲ ಇದೆ, ಮತ್ತೆ ಡ್ಯಾಶ್ ಬೋರ್ಡ್ ಕೂಡ ಹೀಗಿದೆ, ಮತ್ತೆ ಸ್ಟೇರಿಂಗ್ ಕೂಡ ಹೀಗಿದೆ. ಫ್ರಂಟ್ ಆಂಗಲ್ ಅಲ್ಲಿ ನೋಡ್ಲಿಕ್ಕೆ ಹೇಗಿದೆ ಅಂತೇಳಿ ಇಮೇಜ್ ನ ಕೂಡ ಅಪ್ಡೇಟ್ ಕೂಡ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತೆ ಮೋರ್ ಇನ್ಫಾರ್ಮೇಶನ್ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.